ಮಾಡೋರು ಬೈಕೋಬೇಡ್ರಿ, ಏನು ಎಲ್ಲ ಯೂಸ್ ಮಾಡಿ ಇವಾಗ ಚೇಂಜ್ ಆಗ್ಯಾಳ ಅದಕ್ಕೆ ಹೇಳ್ತಾಳ ಅನ್ಕೋಬೇಡ್ರಿ. ಫಸ್ಟ್ ನಾನು ಒಂದು 3-4 ಥರದ ಆಯಿಲ್ನ ಯೂಸ್ ಮಾಡ್ತಿದ್ನಿ. ಇದರಿಂದ ನನ್ನ ಮಕ್ಕಳು ವೈಟ್ ಆದರು ಅಂತ ಹೇಳ್ತೀನಿ. ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಾಡೋದು ಇದು ಒಂದು ಭಾಳ ಹೆಲ್ಪ್ ಆಗುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಹಾಯ್ ಮಾಡು ಗುಂಡ, ಹಾಯ್ ಹಾಯ್ ಮಾಡು, ಬೇಗ ಹಾಯ್ ಮಾಡಲ್ಲ ನೀ, ಹಾಯ್ ಮಾಡು. ಸೊ ಇವತ್ತು ಗುಂಡಂಗೆ ಕರ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕ ಬೇಡ? ನೀ ಬರಲ್ಲ ನೀನು ಬರಲ್ಲ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗ್ ಏನಂತ ಅಂದ್ರೆ, ಆಲ್ಮೋಸ್ಟ್ ನಂಗೆ ಮೆಸೇಜ್ ಮಾಡಿದ್ರಿ, ಕಮೆಂಟ್ನೂ ಕೂಡ ಹಾಕಿರಿ. ಚಂಪು ಡಿಂಪುದು ಸ್ಕಿನ್ ಐತ್ಲ ಸ್ವಲ್ಪ ಫೇರ್ ಆಗೈತಿ, ವೈಟ್ ಆಗೈತಿ, ಬ್ರೈಟ್ ಆಗತ್ತಾರ ಅಂತಂದು. ಸೊ ಹಾಗಾಗಿ ಇವತ್ತು ಅವ್ರ ಬಗ್ಗೆನೇ ಹೇಳಬೇಕು ಅಂದ್ಕೊಂಡಿನಿ. ಅವ್ರ ಸ್ಕಿನ್ನಿಗೆ ಏನೇನು ಯೂಸ್ ಮಾಡಿರ್ತೀನಿ ಅಂತಂದು. ಆಲ್ರೆಡಿ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತಂದು ವಿಡಿಯೋ ಮಾಡೀನಿ. ನೋಡಿಲ್ಲ ಅಂದ್ರೆ ಒಂದು ಸಾರಿ ಹೋಗಿ ಚೆಕ್ ಮಾಡಿಕೊಡ್ರಿ. ಮೊದಲು ಯಾವ್ದು ಮಾಡ್ತಿದ್ನಿ, ಇವಾಗ ಚೇಂಜ್ ಮಾಡೀನಿ. ಸೊ 2 ವಿಡಿಯೋನೂ ಹಾಕೀನಿ, 2ರದ್ದು ರಿವ್ಯೂ ಆಗೈತಿ ಚಂದ, ಮತ್ತು ಕಮೆಂಟ್ಸು ಭಾಳ ಚಂದ ಬಂದವು. ಇವನ್ ವ್ಯೂಸ್ ಕೂಡ ಜಾಸ್ತಿ ಹೋಗ್ಯಾವು. ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ, ಯೂಸ್ ಆಗ್ಬೋದು ನಿಮ್ಗೆ. ಇನ್ನು ಸ್ಟಾರ್ಟ್ ಮಾಡೋಣ ಬರ್ರಿ, ತಡ ಮಾಡ್ದೆ. ಒಂದು ಹುಟ್ಟಿದಾಗ ಪಾಪು ಐತ್ಲ, ಅದು ಹೆಂಗಿರುತ್ತೆ ಅಂದ್ರೆ, ಹುಟ್ಟಿದಾಗ ಕಲರ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಪಾಪು ಹುಟ್ಟಿದಾಗ ವೈಟ್ ಇತ್ತಂದ್ರೆ ಅದು ಮುಂದೆ ವೈಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಡಲ್ ಇತ್ತು ಸ್ಕಿನ್ನು ಅಂದ್ರೆ ಮುಂದೆ ಡಲ್ ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಸ್ಕಿನ್ ಸ್ವಲ್ಪ ಚೇಂಜ್ ಆಗ್ಬೋದು. ಒಂದು ತಿಳ್ಕೊಳ್ರಿ, ಒಂದು ಸ್ಕಿನ್ ಪಾಪುದೊಂದು ಸ್ಕಿನ್ ಬರೋದು ಅವರ ತಂದೆ ತಾಯಿ ಹೆರಿಡಿಟಿ ಮೇಲೆ. ಅವ್ರ ಮನೆಯೊಳಗೆ ಯಾರಾದ್ರದ್ದು ಸ್ಕಿನ್ ಒಬ್ರದ್ದು ಡಾರ್ಕ್ ಇತ್ತಂದ್ರೆ ಅದು ಡಾರ್ಕ್ ಆಗೇ ಇರುತ್ತೆ, ಇಲ್ಲ ಒಂದು ಸ್ವಲ್ಪ ಫೇರ್ ಇತ್ತು, ಜಾಸ್ತಿ ವೈಟ್ ಇತ್ತು ಅಂದರೆ ಜಾಸ್ತಿ ವೈಟ್ ಬರ್ತಾರೆ. ಇದೊಂದು ಮೈಂಡ್ನೊಳಗೆ ಇಟ್ಕೊಳ್ರಿ. ನಾನು ಏನೇನು ಯೂಸ್ ಮಾಡಿದೆ, ನಮ್ಮ ಪಾಪು ಹುಟ್ಟಿದಾಗ ಹೆಂಗಂದ್ರೆ ಜಾಸ್ತಿ ಡಲ್ ಇದ್ರು ಸ್ಕಿನ್ ಅವ್ರದ್ದು ಜಾಸ್ತಿ ಅಂದ್ರೆ ಜಾಸ್ತಿ ಡಲ್ ಇತ್ತು. ನೋಡಕ್ಕೆ ಬಂದಾರೆಲ್ಲ ಹೆಂಗೆ ಅಂತಿದ್ರು ಅಂದ್ರೆ, ಒಂದು ಸ್ವಲ್ಪ ಕಪ್ಪಾಗ್ತಾರಲ್ಲ ಅನ್ನೋರು. ಆ ಟೈಮ್ ಒಳಗೆ ಒಂದು ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಬಟ್ ನಂಗೆ ಗೊತ್ತಿತ್ತು, ನನ್ನ ಮಕ್ಕಳು ಅಂದ್ರೆ ಅದು ಹೆಂಗೆ ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೆಗ್ನಾನು ಮುದ್ದು ಅಂತಂದು. ಹಂಗೆ ನಮ್ಮ ಮಕ್ಕಳು ನಮಗೆ ಹೆಂಗಿದ್ರು ಚಂದನ. ಆದರೂ ಯಾರಾದರೂ ಏನಾದರೂ ಅನ್ಬೇಕಾದ್ರೆ ಸ್ವಲ್ಪ ಬೇಜಾರು ಅನಿಸ್ತಿತ್ತು, ಹಿಂಗೆ ಅಂದೋದ್ರಲ್ಲ ಅಂತ. ಪಾಪು ಹೆಸರು ಇಡಕ್ಕೆ ಬಂದಿದ್ರು. ಆ ಟೈಮ್ ಒಳಗೆ ಅವರು 17 ದಿನಕ್ಕೆ ಹೆಸರಿಟ್ಟಿದ್ವಿ. ಅವ್ರು ಮೊದಲೇ ಇಷ್ಟಿಷ್ಟು ಟ್ವಿನ್ಸ್ ಅಲ್ಲ, ಒಬ್ಬಳು 1.5 kg 1.7 ಇದ್ಲು, ಇನ್ನೊಬ್ಬಕ್ಕೆ 1.9 ಇದ್ಲು. ಮೊದಲೇ ಕಡಿಮೆ ಇದ್ರು ತೂಕ, ಅದ್ರೊಳಗೆ ಸ್ವಲ್ಪ ಇಷ್ಟಿಷ್ಟೇ ಇದ್ರು, ಮುಖ ಇಷ್ಟಿಷ್ಟೇ ಇತ್ತು. ಹಾಗಾಗಿ ಹೆಸರಿಡಕ್ಕೆ ಬಂದಾಗ ಎಲ್ಲರೂ, ಅವಾಗ ನಮ್ಮ ಮನೆ ಒಂದು ಸಂಧಿ ಆಗೈತಲ್ಲ, ಕತ್ಲ ಇಂದಿತ್ತು. ಸೊ ಅದಕ್ಕಂತೂ ಏನೋ, ಅಯ್ಯೋ ಜಾಸ್ತಿ ಬ್ಲ್ಯಾಕ್ ಅದಾರ, ಅಯ್ಯೋ ನೀನು ನೋಡಕ್ಕೆ ಇದಿಲ್ಲಪ್ಪ, ನಿನ್ನ ಥರ ಕಳ ಇಲ್ಲ ಅಂತ ಅನ್ನೋರು. ನನಗೆ ಹಂಗೆ ಅನಿಸ್ತು ಒಂಥರ. ಅವಾಗ ಬೇಜಾರು ಜಾಸ್ತಿ ಆಯ್ತು. ಅವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು. ಬಟ್ ನಂಗೆ ಅನಿಸ್ತಾ ಆಮೇಲೆ, ನನ್ನ ಮಕ್ಕಳು ನಾನು ಕಷ್ಟಪಟ್ಟು ನನಗೆ ಬೇಕು ಅಂತಂದು ದೇವ್ರ ಹತ್ರ ನಾನು ಬೇಡ್ಕೊಂಡಿರೋಂಥ ಮಕ್ಕಳು. ಯಾರು ಏನಂದ್ರೆ ಯಾಕೆ ತಲೆ ಕೆಡಿಸ್ಕೊಬೇಕು, ಅವ್ರ ಮಕ್ಕಳು ಹಂಗೆ ಇರ್ತಾರಲ್ಲ. ಈಗ ಹುಟ್ಟಿದ ಪಾಪು ಅದು, ಅದ್ರಕ್ಕೇನು ಗೊತ್ತಾಗುತ್ತೆ ನಾನು ಏನಾದರೂ ಹೇಳಿದ್ರ. ಸೊ ಇರಲಿ, ಮುಂದೆ ನಮ್ಮ ಕೈಯಾಗಿರ್ತಾ ಚೇಂಜ್ ಮಾಡೋದು ಅಂತಂದು ನಾನು ಮತ್ತೆ ಪಾಸಿಟಿವಿಂದ ಎದ್ದು ಬಂದು. ಸೊ ಎಷ್ಟೋ ಜನಕ್ಕೆ ಈ ಥರ ಆಗಿರುತ್ತೆ, ಯಾರಿಗೆ ಈ ಥರ ಆಗೈತಿ ಕಮೆಂಟ್ ಒಳಗೆ ಹೇಳ್ರಿ. ಬಟ್ ನಾನು ಅನ್ಕೋತಿದ್ನಿ, ನಾವು ತಂದೆ ತಾಯಿ ಹೆಂಗಿರ್ತೀವಿ ಹಂಗೆ ಇರ್ತಾರೆ ನನ್ನ ಮಕ್ಕಳು. ಸೊ ಹೋಗಲಿ ಬಿಡು, ಅಂದವ್ರು ಅನ್ಲಿ ಅಂತಂದು ಸುಮ್ಮನೆ ಆದ್ನಿ. ಬಟ್ ಅದು ಎಲ್ಲೋ ಒಂದು ಕಡೆ ಚುಚ್ತಿರುತ್ತೆ, ಅಯ್ಯೋ ಹಿಂಗಂದ್ರಲ್ಲ ಅಂತಂದು. ಆ ಟೈಮ್ ಒಳಗೆ ನಾನು ಏನು ಮಾಡತ್ನಿ ಅಂತಂದ್ರೆ, ಒಂದಿಷ್ಟು ಹೋಮ್ ಮೇಡ್ ರೆಮಿಡೀಸ್ನ ಟ್ರೈ ಮಾಡತ್ನಿ. ಯಾವುದು ಕೆಮಿಕಲ್ ಇರೋದು ಅಥವಾ ಜಾಸ್ತಿ ದುಡ್ಡಿರೋದು ತರಿಸಿ ಏನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ನಾನು. ಸೊ ನಾನು ಯಾವ್ಯಾವ ಥರ ಏನೇನು ಯೂಸ್ ಮಾಡಿದ್ನಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಕೊನೆವರೆಗೂ ನೋಡಿರಿ, ಹಂಗೆ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ. ಸೊ ಯೂಸ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಯಾವುದು ಸಡನ್ನಾಗಿ ರಿಸಲ್ಟ್ ಕೊಡೋಲ್ಲ. ಇವಾಗ 1-2 ದಿನ ಅಥವಾ 1 ವಾರ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತಂದು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವುದೇ ಆಗಲಿ ಸಡನ್ನಾಗಿ ರಿಸಲ್ಟ್ ಬರೋಲ್ಲ. ಅಟ್ಲೀಸ್ಟ್ 1 ಮಂತ್ ಆದರೂ ಯೂಸ್ ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ. ಸ್ಟಾರ್ಟ್ ಮಾಡೋಣ ಬರ್ರಿ, ಇನ್ನು ತಡ ಮಾಡ್ದೆ. ಫಸ್ಟ್ ನಾನು ಏನು ಮಾಡಿದ್ನಿ ಅಂದ್ರೆ, ಹುಟ್ಟಿದಾಗ ನನ್ನ ಪಾಪು ಭಾಳ ಸ್ಕಿನ್ ಡಲ್ ಇತ್ತು. ಆ ಟೈಮು ನಾನು ಏನು ಮಾಡ್ತಿದ್ನಿ ಅಂತಂದ್ರೆ,
ಮಾರ್ನಿಂಗ್ ಎದ್ದ ತಕ್ಷಣ 6ರಿಂದ 7 ಬಿಸಿಲಿರುತ್ತಲ್ಲ, ಸೂರ್ಯನ ಬಿಸಿಲು, ಆ ಸೂರ್ಯನ ಬಿಸಿಲಿಗೆ ಹಿಡಿತಿದ್ವಿ. ಅದರಿಂದ ವಿಟಮಿನ್ D3 ಸಿಗುತ್ತೆ, ಮತ್ತು ಸ್ಕಿನ್ಗೂ ಒಳ್ಳೆಯದು, ಒಂಥರ ಬ್ರೈಟ್ ಬರುತ್ತೆ ಸ್ಕಿನ್ನು ಅಂತಂದು. ಒಂದು ದಿನ ಮಿಸ್ ಮಾಡ್ದೆ ನಾನು 5 ಮಂತ್ಸ್ವರೆಗೂ, ಅವ್ರು 5 ಮಂತ್ಸ್ ಆಗೋವರೆಗೂ ನಾನು ಎಳಿ ಬಿಸಿಲಿಗೆ ಹಿಡ್ದಿದ್ನಿ. ಸೊ ಎಳಿ ಬಿಸಿಲಿಗೆ ಹಿಡಿತಿದ್ನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ 5 ತಿಂಗಳು ಆಗೋವರೆಗೂ. ಅದು ಒಂದು ಭಾಳ ಹೆಲ್ಪ್ ಆಗೈತಿ ನನ್ನ ಮಕ್ಕಳಿಗೆ ಸ್ಕಿನ್ ಒಂದು ಸ್ವಲ್ಪ ಬ್ರೈಟ್ ಬರೋಕೆ. ಸೂರ್ಯನ ಬೆಳಕು ಮತ್ತು ಸೂರ್ಯನದು ಒಂದು ಕಿರಣ ಇರುತ್ತಲ್ಲ, ಒಂದು ಸ್ವಲ್ಪ ಅದು ಎಳೆ ಬಿಸಿಲು ಅಂತೀವಲ್ಲ, ಆ ಎಳೆ ಬಿಸಿಲು ಮಕ್ಕಳಿಗೆ ಭಾಳ ಒಳ್ಳೇದು ಆರೋಗ್ಯಕ್ಕೆ. ಸೊ ಹಿಡೀರಿ, ಅದರಿಂದ ಜಾಯಿಂಟಿಸ್ ಒಂದು ಕಾಮ್ನಿ ಅಂತ ಹೇಳ್ತೀವಲ್ಲ, ಅದು ಏನು ಬರಲ್ಲ. ಅದು ಕಾಮ್ನಿ ಮತ್ತು ಯಾವುದೋ ಒಂದು ರೋಗನ ತಡೆಗಟ್ಟಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಫಸ್ಟು ನಾನು ಇದನ್ನು ಮಾಡೀನಿ. ಇನ್ನು ನೆಕ್ಸ್ಟ್ ಹೇಳ್ತೀನಿ. ನನ್ನ ಮಕ್ಕಳು 1 ತಿಂಗಳಿಂದ 3 ತಿಂಗಳವರೆಗೂ ನಾನು ಐತಲ್ಲ, ಎದೆ ಹಾಲು ಇರ್ತಿತ್ತಲ್ಲ, ನಂದು ಎದೆ ಹಾಲು ತೊಗೊಂಡು ಒಂದು 3 ಟೈಮು ಈ ಥರ ಮಸಾಜ್ ಮಾಡ್ತಿದ್ನಿ ಜಾಸ್ತಿ. ಫಸ್ಟ್ 3 ಮಂತ್ಸ್ ಅಷ್ಟೇ ಹೇಳತ್ತೀನಿ ನಾನು. ಎದೆ ಹಾಲನ್ನ ತೊಗೊಂಡು ಮುಖಕ್ಕಷ್ಟೇ ನಾನು ಮಸಾಜ್ ಮಾಡ್ತಿದ್ನಿ. ಮಸಾಜ್ ಮಾಡಿ ಒಂದು ಅರ್ಧ ತಾಸು ಬಿಟ್ಬಿಡ್ತಿದ್ನಿ. ಆಮೇಲೆ ಸ್ನಾನ ಮಾಡಿಸೋದು, ಇಲ್ಲಾಂದ್ರೆ ಜಳಕ ಮಾಡಿಸ್ಲಿಲ್ಲ ಅಂದರೆ ಜಸ್ಟ್ ಒಂದು ಕಾಟನ್ ಬಟ್ಟೆ ತೊಗೊಂಡು ಬಿಸಿನೀರಲ್ಲೇ ಒರೆಸೋದು, ಈ ಥರ ಮಾಡ್ತಿದ್ನಿ. ಅದನ್ನು ದಿನಕ್ಕೆ ಒಂದು 3 ಸಾರಿ ಮಾಡ್ತಿದ್ನಿ, ಮುಂಜಾನೆ, ಮಧ್ಯಾಹ್ನ ಮತ್ತು ರಾತ್ರಿ ಎರಿಬೇಕಾದ್ರೆ ನಮ್ಮಮ್ಮ ಅಂತೂ ಎಣ್ಣೆ ಹಚ್ಚಿ ಚಂದಾಗ ಮಸಾಜ್ ಮಾಡಿ ತಿಕ್ತಿದ್ರು. ಇದು ಒಂದು ಭಾಳ ಹೆಲ್ಪ್ ಆಗುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಎದೆ ಹಾಲು ಒಂದು ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಅದ್ರೊಳಗೆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗಾಗಿ ಸೊ ಅದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಇದನ್ನು ನೀವು ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ಗಳು ಸಿಗುತ್ತೆ ಇದರಿಂದ. ಇನ್ನು ನೆಕ್ಸ್ಟು ನಾನು 1 to 3 ಮಂತ್ಸು ಎದೆ ಹಾಲು ಅಷ್ಟೇ ಹಚ್ಚಿದ್ನಿ, ಮತ್ತು ಸೋಪು ಹಿಮಾಲಯ ಸೋಪನ್ನ ಯೂಸ್ ಮಾಡತ್ತಿದ್ನಿ ನಾನು. ಸೊ ಆಫ್ಟರ್ 3 ಮಂತ್ಸ್ ಆದಮೇಲೆ ಏನು ಯೂಸ್ ಮಾಡತ್ತೀನಿ ಅಂತಂದ್ರೆ, ಒಂದು 3 ಥರದ್ದು ಆಯಿಲ್ನ ಯೂಸ್ ಮಾಡತ್ತೀನಿ ನಾನು ಬಾಡಿಗೆ ಮಸಾಜ್ ಮಾಡೋಕ್ಕೋಸ್ಕರ, ಫೇಸಿಗಷ್ಟೇ. ಸೊ ಅದನ್ನು ಹೇಳ್ತೀನಿ ಇವಾಗ. ಫಸ್ಟು ನಾನು ಒಂದು 3-4 ಥರದ ಆಯಿಲ್ನ ಯೂಸ್ ಮಾಡ್ತಿದ್ನಿ. ಒಂದು ಬಂದು ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆ, ಇನ್ನೊಂದು ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ, ಸೊ ಇನ್ನೊಂದು ಅಲೋವ್ ಆಯಿಲ್ ಅಂತ ಸಿಗುತ್ತಾ ಅದು ಒಂದು, ನೆಕ್ಸ್ಟು ಕ್ಯಾಸ್ಟರ್ ಆಯಿಲ್. ಇವು 4 ಐತಲ್ಲ ನಾನು ಯೂಸ್ ಮಾಡಿದ್ದು ನನ್ನ ಮಕ್ಕಳಿಗೆ. ನಾ ಹೆಂಗೆ ಯೂಸ್ ಮಾಡ್ತಿದ್ನಿ ಅಂತಂದ್ರೆ, ಒಂದು ದಿನ ವೀಕ್ಲಿ ವಾರದಾಗ 2 ಸಾರಿ ಅಷ್ಟೇ ನಾನು ಕ್ಯಾಸ್ಟರ್ ಆಯಿಲ್ ಹಚ್ತಿದ್ನಿ. ಆ ಕ್ಯಾಸ್ಟರ್ ಆಯಿಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಪ್ಪಾಗ್ತಾರ ಅಂತ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಏನಷ್ಟು ಇದು ಅನಿಸಿಲ್ಲ, ಕಪ್ಪಾಗಿಲ್ಲ ಅವರು. ಬಟ್ ವೀಕ್ಲಿ 1-2 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ತಿದ್ನಿ ನಾನು. ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೆ. ಕ್ಯಾಸ್ಟರ್ ಆಯಿಲ್ನ ಡೈರೆಕ್ಟಾಗಿ ಹಚ್ಚಿಲ್ಲ ನಾನು, ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕಾಸಿ ಅದು ಆರಿದ ಮೇಲೆ ಹಚ್ತಿದ್ನಿ ನಾನು. ಮಸಾಜ್ ಮಾಡ್ತಿದ್ನಿ, ಮಸಾಜ್ ಮಾಡಿ ಒಂದು ಅರ್ಧ ತಾಸು ಬಿಟ್ಬಿಡ್ತಿದ್ನಿ. ಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿಸ್ತಿದ್ನಿ. ವೀಕ್ಲಿ 2 ಸಾರಿ ನಾನು ಕ್ಯಾಸ್ಟರ್ ಆಯಿಲ್ ಹಚ್ತಿದ್ನಿ. ಇನ್ನು ಡೇಲಿ ಏನು ಹಚ್ತೀನಿ ಅಂದರೆ, ಇಲ್ಲಿವರೆಗೂ ಇವತ್ತಿನವರೆಗೂ ನಾನು ಹಚ್ಚಾತಿದ್ದು ಆಲ್ಮಂಡ್ ಆಯಿಲ್. ಸೊ ಬಾದಾಮಿ ಎಣ್ಣೆ, ನಾನು ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡತ್ತೀನಿ. ಆ ಆಲ್ಮಂಡ್ ಆಯಿಲ್ನ ತೊಗೊಂಡು ನೀಟಾಗಿ ಫೇಸು ಮತ್ತು ಮುಖ ಮತ್ತು ಬಾಡಿಗೆಲ್ಲನೂ ಮಸಾಜ್ ಮಾಡಬೇಕು ಹಚ್ಚಿ. ಸೊ ಬಾಡಿಗೆ ಅದಕ್ಕೆಲ್ಲನೂ ಮಸಾಜ್ ಮಾಡಬೇಕು. ಆ ಮಸಾಜ್ ಮಾಡಿ ಯಾವ ಥರ ಅಂದ್ರೆ, ಅದೆಲ್ಲ ಎಣ್ಣೆ ಹೀರ್ಕೋಬೇಕು, ಅವ್ರಿಗೆ ಮುಖದ್ದಾಯ್ತು ಬಾಡಿಗೆಲ್ಲ ಎಣ್ಣೆ ಹೀರ್ಕೋಬೇಕು, ಎಣ್ಣಿನ ಅಂಶ ಇರಬೇಕು ಅವ್ರ ಬಾಡಿ ಒಳಗೆ. ಸೊ ಅವ್ರನ್ನ ಒಂದು ಅರ್ಧ ತಾಸು ಏನು ಮಾಡಿಬಿಡ್ರಿ, ಮಲಗಿಸ್ಬಿಡ್ರಿ. ಅವ್ರು ಮಲ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಆಟ ಆಡೋಕ್ಕಾದ್ರೂ ಎಟ್ಲೀಸ್ಟ್ ಮಲ್ಕೊಂಡು ಆಟ ಆಡಿಸ್ರಿ, ಅಂದ್ರೆ ಅದು ಎಣ್ಣೆ ಎಲ್ಲ ಮೈಗೆ ಹೀರ್ಕೊಳ್ಳುತ್ತಲ್ಲ. ಆಮೇಲೆ ಅರ್ಧ ತಾಸು ಆದಮೇಲೆ ನೀವು ಜಳಕ ಮಾಡಿಸ್ಬೋದು. ನೀವು ಯಾವ ಸೋಪ್ ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನಿವಾಗ ಚೇಂಜ್ ಮಾಡೀನಿ ಸೋಪು. ನಾನು ಟೆಡಿ ಬಾರ್ನ ಯೂಸ್ ಮಾಡತ್ತೀನಿ ಇವಾಗ. ಒಂದು 3 ಮಂತ್ಸ್ವರೆಗೂ ಅಷ್ಟೇ ನಾನು ಹಿಮಾಲಯ ಯೂಸ್ ಮಾಡೀನಿ, ಆಮೇಲೆ ಟೆಡಿ ಬಾರ ಯೂಸ್ ಮಾಡತ್ತೀನಿ. ಭಾಳ ಚಲೋ ಐತೆ ಅದು. ಒಂದು ಸಾರಿ ನಾನು ಎಲ್ಲ ಡೀಟೇಲ್ಸ್ ಹೇಳೀನಿ, ನನ್ನ ವಿಡಿಯೋದೊಳಗೆ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಬೇಬಿ ಪ್ರಾಡಕ್ಟ್ಸ್ನ ಯಾವ್ದು ಯೂಸ್ ಮಾಡ್ತೀನಿ ಅಂತಂದು. ಆಲ್ಮಂಡ್ ಆಯಿಲ್ನ ಡೈಲಿ ನಾನು ಒಂದಿನೂ ಆಲ್ಮಂಡ್ ಆಯಿಲ್ನ ಮಿಸ್ ಮಾಡಲ್ಲ. ಸೊ ಒಂದಿನೂ ಆಲ್ಮಂಡ್ ಆಯಿಲ್ನ ಮಿಸ್ ಮಾಡಲ್ಲ ನಾನು. ಡೈಲಿ ಮಾರ್ನಿಂಗ್ ಎದ್ದು ಮಸಾಜ್ ಮಾಡಿ ಒಂದು ಅರ್ಧ ತಾಸು ಆಟಕ್ಕೆ ಬಿಟ್ಟು, ಅಥವಾ ಸ್ವಲ್ಪ ಸೂರ್ಯನ ಇದಿರ್ತಲ್ಲ, ಬಿಸಿಲು, ಎಳೆ ಬಿಸಿಲು ಅಥವಾ ಎಳೆ ಬಿಸಿಲು ಅಂದರೂ 10:30-11 ಗಂಟೆಗೆ ಹಚ್ಚಿ ಒಂದು ಸ್ವಲ್ಪ ಬಿಸಿಲಿಗೆ ಹಿಡಿತಿದ್ನಿ. ಇಲ್ಲ ಮಲ್ಕೊಂಡ್ರೆ ಮಲಗಿಸಿ ಆಮೇಲೆ ಎದ್ಮೇಲೆ ಜಳಕ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದ ಜಳಕ ಮಾಡಿಸ್ತಿದ್ನಿ. ಸೊ ಅದರಿಂದನೂ ಒಂದು ಸ್ಕಿನ್ನು ಎಫೆಕ್ಟಿವ್ ಆಗೈತಿ, ಮತ್ತು ಕಲರ್ ಬರೋಕೆ ಚಲೋ ಆಗೈತಿ. ಇನ್ನು ಕೊಬ್ಬರಿ ಎಣ್ಣೆ ಅಂತೂ ನಮ್ಮಮ್ಮ ಎರಿತಾರಲ್ಲ, ಎರಿಬೇಕಾದ್ರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ನಾವು. ಕಣ್ಣಾಗ ಮೂನೆಗೆಲ್ಲ ಹಾಕ್ತೀವಲ್ಲ, ಹಂಗಾಗಿ ಬೇರೆ ಯಾವುದು ಯೂಸ್ ಮಾಡಲ್ಲ. ತಲೆಗಷ್ಟೇ
ಹಳ್ಳತ್ತಿ ತಲೆಗಷ್ಟೇ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಬಾಡಿಗೆಲ್ಲ ಆಲ್ಮಂಡ್ ಆಯಿಲ ಯೂಸ್ ಮಾಡ್ತೀನಿ ನಾನು. ಹಾಗಾಗಿ ಸ್ವಲ್ಪ ಸ್ಕಿನ್ನು ಶೈನ್ ಆಗತೈತೆ ಅವ್ರದ್ದು. ನೆಕ್ಸ್ಟ್ ನಾನು ಟೇಡಿ ಬಾರ್ ಸೋಪು ಯೂಸ್ ಮಾಡತ್ತೀನಿಲ್ಲ, ಅದು ಭಾಳ ಎಫೆಕ್ಟಿವ್ ಆಗೈತೆ ಅವ್ರಿಗೆ. ಅದು ಫಸ್ಟ್ ಹಿಮಾಲಯದ್ದು ಹಿಂಗಿತ್ತಂದ್ರೆ ಅದು ಚಲೋ ಐತಿಲ್ಲ ಅಂತಲ್ಲ, ಯೂಸ್ ಮಾಡೋರು ಬೈಕೋಬೇಡ್ರಿ, ಏನು ಎಲ್ಲ ಯೂಸ್ ಮಾಡಿ ಇವಾಗ ಚೇಂಜ್ ಆಗ್ಯಾಳ ಅದಕ್ಕೆ ಹೇಳ್ತಾಳೆ ಅನ್ಕೋಬೇಡ್ರಿ. ಬಟ್ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳತ್ತೀನಿ ನಾನು. ಏನಂದ್ರೆ ಹಿಮಾಲಯ ಸೋಪು ಸ್ವಲ್ಪ ಮಗುಕ್ಕೆ ಹಚ್ಚಿದ್ರೆ ಕಣ್ಣು ಉರಿತಿರ್ತಿತ್ತು, ಅದ್ರೊಳಗೆ pH ನ್ಯೂಟ್ರಲ್ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಕಣ್ಣಿಗೆ ಹಚ್ಚಕ್ಕೆ ಒಂದು ಕಾಡಿಗೆ ಹೋಗ್ಸಕ್ಕೆ ಅದಕ್ಕೆಲ್ಲ ಭಾಳ ತ್ರಾಸು ತೊಗೋತಿದ್ವಿ. ನಾನು ಯಾವಾಗ ಟೇಡಿ ಬಾರ್ ಸೋಪ್ನ ಯೂಸ್ ಮಾಡತ್ತೀನಿಲ್ಲ, ಆರಾಮಾಗಿ ಮಗುಕ್ಕೆ ಹಚ್ಚಿದ್ರು ಅವ್ರು ಆರಾಮಾಗಿ ತಡ್ಕೋತಾರೆ. ನೆಕ್ಸ್ಟು ಟೆಡಿ ಬಾರ್ದು ಸೋಪಿಂದು pH ಐತಲ್ಲ ನ್ಯೂಟ್ರಲ್ ಐತಿ, 5.5 ಐತಿ, ಅದರಿಂದನೂ ಎಫೆಕ್ಟಿವ್ ಅನಿಸೈತಿ. ಇನ್ನು ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಾಡೋದು ವೀಕ್ಲಿ 3 ಟೈಮ್ಸ್ ಐತಲ್ಲ, ಕಡ್ಲಿ ಹಿಟ್ಟು ಮತ್ತು ಹಾಲಿನ ಕೆನೆ ಇರುತ್ತಲ್ಲ, ಆ ಎರಡೂ ಏನು ಮಾಡ್ತೀನಿ ಒಂಥರ ಅವ್ರಿಗೆ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತೀನಿ. ಸೊ ನೀವು ಅನ್ಕೋಬೋದು ಸಣ್ಣ ಮಕ್ಕಳ ಮೇಲೆ ಈ ಥರ ಟ್ರೈ ಮಾಡಬೇಡ್ರಿ, ಚಲೋ ಅಲ್ಲ ಅಂತಂದು. ಬಟ್ ಕಡ್ಲಿ ಹಿಟ್ಟು ಒಂಥರ ನ್ಯಾಚುರಲ್, ಅದು ಕಡ್ಲಿ ಹಿಟ್ಟಿಂದ ಏನೂ ಆಗಲ್ಲ. ಸೊ ಕಡ್ಲಿ ಹಿಟ್ಟು ಮತ್ತು ಹಾಲಿನ ಕೆನೆ ಇವೆರಡೂ ಮಿಕ್ಸ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಸ್ಲೋ ಆಗಿ ತಿಕ್ಕರಿ, ಜಾಸ್ತಿ ರಫಾಗಿ ತಿಕ್ಕಕ್ಕೆ ಹೋಗ್ಬೇಡ್ರಿ, ಸ್ಲೋ ಆಗಿ ಹಚ್ಚಿ ಆಮೇಲೆ ಒಂದು ಇದು ಇರುತ್ತಲ್ಲ ವೈಪ್ಸ್ ಇರುತ್ತೆ, ಸೊ ಆ ವೈಪ್ಸಿಂದ ಒರೆಸ್ಬಿಡ್ರಿ, ಮುಖ ತೊಳೆಯೋಕೆ ಹೋಗಬೇಡ್ರಿ. ಯಾಕಂದ್ರೆ ಕಡ್ಲಿ ಹಿಟ್ಟು ಅಂತ ಚಾನ್ಸ್ ಇರುತ್ತೆ ಕಣ್ಣಾಗ. ಹಾಗಾಗಿ ಜಸ್ಟ್ ವೈಪ್ಸಿಂದ ಒರೆಸ್ಬಿಡ್ರಿ. ವೈಪ್ಸ್ ಇಲ್ಲ ಅಂದರೆ ಏನಾಯ್ತು, ಕಾಟನ್ ಬಟ್ಟೆ ತೊಗೊಳ್ರಿ, ಒಂದು ಬಿಸಿನೀರೊಳಗೆ ಎತ್ತಿ ಅದನ್ನು ಒರೆಸ್ಬಿಡ್ರಿ. ಸೊ ಒರೆಸಿದ ಮೇಲೆ ವಾಪಸ್ ನೀವು ಐತಲ್ಲ ಮುಖ ತೊಳಿರಿ. ಸೊ ಸೋಪ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಆ ಟೈಮ್ ಒಳಗೆ. ನಾನು ವಾರಕ್ಕೆ 3 ಸತ ಇದನ್ನು ಮಾಡ್ತಿದ್ನಿ, ಕಡ್ಲಿ ಹಿಟ್ಟು ಮತ್ತು ಹಾಲಿನ ಕೆನೆ. ಸೊ ಕಡ್ಲಿ ಹಿಟ್ಟು ಮತ್ತು ಹಾಲಿನ ಕೆನೆ ಯೂಸ್ ಮಾಡೋದ್ರಿಂದನೂ ಭಾಳ ಎಫೆಕ್ಟಿವ್ ಐತಿ, ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಸಿಕ್ಕೈತಿ. ಸಾರಿ ಡಿಸ್ಟರ್ಬೆನ್ಸ್ ಆಗತೈತಿ, ರೋಡ್ ಸೈಡ ಮನೆ ಎಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇದು ಒಂದು ನಾನು ಮಾಡತ್ತೀನಿ. ನೆಕ್ಸ್ಟು ಅವರಿಗೆ ಯೂಸ್ ಮಾಡೋವಂಥ ಕ್ರೀಮ್ಸ್ ಇವಾಗ ಸ್ವಲ್ಪ ಚೇಂಜ್ ಮಾಡೀನಿ. ಸೊ ಅದು ಒಂದು ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಎಫೆಕ್ಟಿವ್ ಅನ್ಸೈತಿ, ವೈಟ್ ಅವ್ರಿಗೆ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗಕ್ಕೆ. ನಾನು ಇಷ್ಟು ಪ್ರೆಸೆಂಟ್ ಇವಾಗ ಮಾಡತ್ತೀನಿ. ಸೊ ಇಷ್ಟು ನಂದು ನಮ್ಮ ಚಂಪು ಡಿಂಪುಗ ಮಾಡುವಂಥ ಒಂದು ಸ್ಕಿನ್ ಕೇರು. ಅವರ ಒಂದು ಸ್ಕಿನ್ ಕೇರ್ ನಾವು ಎಷ್ಟು ಚೆಂದ ಮಾಡ್ತೀವಲ್ಲ ಅಷ್ಟು ಚೆಂದ ಅದು ಶೈನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಆಗಲಿ, ಯಾವಾಗ ಆಗಲಿ ಒಂದು 1 ಮಂತ್ ಯೂಸ್ ಮಾಡೋದು, 2 ಮಂತ್ಸ್ ಯೂಸ್ ಮಾಡಿ ಬಿಟ್ಬಿಡ್ಬೇಡ್ರಿ. ಯಾಕಂದ್ರೆ ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 2.5 ಮಂತ್ಸು 3 ಮಂತ್ಸು ಯೂಸ್ ಮಾಡತ್ತಂದ್ರೆ ರಿಸಲ್ಟ್ ಗೊತ್ತಾಗುತ್ತೆ. ಟ್ರೈ ಮಾಡಿರಿ. ಸೊ ನಾನು ಇಷ್ಟ ಯೂಸ್ ಮಾಡ್ತೀನಿ. ಹಾಲಿನ ಕೆನೆ ಅಷ್ಟೂ ಯೂಸ್ ಮಾಡ್ಬೋದು ನೀವು, ಬಟ್ ಹಾಲಿನ ಕೆನೆ ಜೊತೆ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಬ್ರೈಟ್ ಬರುತ್ತೆ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಪಾಪು 3 ಮಂತ್ಸ್ ಮೇಲೆ ಇತ್ತು ಅಂತಂದ್ರೆ ಯೂಸ್ ಮಾಡ್ಬೋದು ನೀವು. 3 ಮಂತ್ಸ್ ಒಳಗಡೆ ಬೇಡ, ಯಾಕಂದ್ರೆ ಅದು ಸಣ್ಣದಿರುತ್ತೆ ಇನ್ನು, ಅದು ತಡ್ಕೊಳಕ್ಕಾಗಲ್ಲ ಏನೂ. 3 ಮಂತ್ಸ್ ಮೇಲೆ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕೆಪಾಸಿಟಿ ಇರುತ್ತೆ. ಇವನ್ 10 ವರ್ಷದ ಪಾಪುಗಳಿಗೂ ಯೂಸ್ ಮಾಡ್ಬೋದು, 10 ವರ್ಷದ ಮಗುಗೂ ಯೂಸ್ ಮಾಡ್ಬೋದು ನೀವು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಇಷ್ಟು ನಾನು ಇವಾಗ ಪ್ರೆಸೆಂಟು ಮಾಡುವಂಥದ್ದು ಒಂದು ಸ್ಕಿನ್ ಕೇರು. ಇದರಿಂದ ನನ್ನ ಮಕ್ಕಳು ವೈಟ್ ಆದರು ಅಂತ ಹೇಳ್ತೀನಿ. ಯಾವತ್ತೂ ಮಾರ್ನಿಂಗು ಮತ್ತು ಈವ್ನಿಂಗು ಸೂರ್ಯನ ಬಿಸಿಲು ಇರ್ತಾಳೆ, ಎಳೆ ಬಿಸಿಲು, ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಕೊಡ್ರಿ, ಬಡಿಸ್ರಿ ಅದನ್ನು, ಅದರಿಂದ ಭಾಳ ಯೂಸ್ ಐತಿ. ಇಷ್ಟು ನಾನು ಇವಾಗ ಪ್ರೆಸೆಂಟ್ ಮಾಡತ್ತೀನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.